ಕರುನಾಡಲ್ಲಿ ಮಳೆರಾಯ ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇದ್ದಾನೆ. ರಾಜ್ಯದ ಬಹುತೇಕ ಭಾಗಗಳಲ್ಲಿ ಬರದ ಭೀಕರತೆ ಆವರಿಸಿರೋ ಹೊತ್ತಲ್ಲೇ ಅಲ್ಲಲ್ಲಿ ಮಳೆ ಆಗ್ತಾ ಇದೆ. ಒಂದ್ ಕಡೆ ನೆತ್ತಿ ಸುಡೋ ಬಿಸಿಲು ಬೀಳ್ತಾ ಇದ್ರೆ ಕೆಲವು ಕಡೆಗಳಲ್ಲಿ ವರುಣ ದೇವ ಹುಚ್ಚೆದ್ದು ಸುರಿತಾ ಇದ್ದಾನೆ. ಈ ಸಾರಿ ಗ್ಯಾರಂಟಿ ಮಳೆ ಇಲ್ಲ ಅಂತ ತಜ್ಞರು ಹೇಳಿದ್ದಾರೆ. ದಯವಿಟ್ಟು ರೈತರು ಈಗ ಅಗ್ಗತಕ್ಕ ಜ್ಞಾನ ಹಾಕುವಂತ ಪರಿಸ್ಥಿತಿ ಬಂದಿದೆ. ಮುಂಗಾರು ಮಳೆ ಕೈ ಕೊಟ್ಟಿದೆ. ಅನ್ನದಾತರ ಬದುಕು ಕೂಡ ಈಗ ಮೂರಾಬಟ್ಟೆ ಆಗಿ ಹೋಗಿದೆ. ಯಾಕಂದರೆ ಹಗಲು ರಾತ್ರಿಯಿಂದ ಕಷ್ಟಪಟ್ಟಂಥ ಬೆಳೆಯು ಕೂಡ ಜಮೀನಲ್ಲಿ ಒಣಗಿ ಹಾಳಾಗ್ತಾ ಇದ್ದಾವೆ. ಪ್ರತಿ ವರ್ಷ ಜುಲೈ ತಿಂಗಳು ಬಂತು ಅಂದ್ರೆ ಜನ ಮನೆಯಿಂದ ಹೊರಬರೋದಕ್ಕೂ ಪರದಾಡ್ತಾ ಇದ್ರು. ಎಲ್ಲಿ ನೋಡಿದ್ರೂ ನೀರು ನುಗ್ತಿತ್ತು. ಮನೆ ಮಠಗಳೆಲ್ಲ ಮುಳುಗೇಳುವುದಕ್ಕೆ ಶುರುವಾಗ್ತಿದ್ವು. ನದಿ ತೀರದ ಜನರ ಬದುಕಂತೂ ಹೇಳ ತೀರದಂತಾಗಿತ್ತು. ಆದ್ರೆ ಈ ಬಾರಿ ನದಿಗಳು ಅಬ್ಬರಿಸೋದು ಇರ್ಲಿ, ಕೆರೆ ಕಟ್ಟೆಗಳಿಗೆ ಹನಿ ನೀರು ಬಂದಿಲ್ಲ. ಮಳೆ ಅನ್ನೋದು ಮರೀಚಿಕೆಯಾಗಿದ್ದು ಕರುನಾಡು ಬರದ ನಾಡಾಗೋ ಆತಂಕ ಹುಟ್ಟಿಸಿದೆ. ಅಬ್ಬರಿಸಬೇಕಿದ್ದ ರೋಹಿಣಿ ಮಳೆ ಕೈಕೊಟ್ಟು ಹೋಗಿದೆ. ಮೃಗಶಿರ ಮಳೆಯೂ ಸದ್ದು ಮಾಡಲಿಲ್ಲ. ಆರಿದ್ರ ಮಳೆಯೂ ಆರ್ಭಟ ತೋರಿಸಲಿಲ್ಲ. ಹೀಗಾಗಿ ಈ ಬಾರಿ ಮಳೆಗಾಲ ಅನ್ನೋದು ಅಕ್ಷರಶಃ ಬರಗಾಲವಾಗ್ತಿದೆ. ಜಲಾಶಯಗಳೆಲ್ಲವೂ ಬರಿದಾಗಿ ನಿಂತಿದ್ದು ಎಲ್ಲಿ ನೋಡಿದ್ರೂ ಬರದ ಛಾಯೆ ಆವರಿಸಿದೆ. ಕಾವೇರಿ ಕೊಳ್ಳದಲ್ಲಿ ಹರಿತಿಲ್ಲ ಹನಿ ನೀರು. ಮಳೆಗಾಲ ಶುರುವಾದ್ರೆ ಸಾಕು, ಕಾವೇರಿ ಕೊಳ್ಳದಲ್ಲಿ ಕಾವೇರಿಯ ಆರ್ಭಟ ಹೇಳತೀರದಂತಾಗಿತ್ತು. ಕಳೆದ ಬಾರಿ ಇಷ್ಟೊತ್ತಿಗಾಗಲೇ ಕೆಆರ್ಎಸ್ ಡ್ಯಾಂ ತುಂಬಿ ತುಳುಕ್ತಿತ್ತು. ಆದ್ರೆ ಈ ಬಾರಿ ಕಾವೇರಿ ಕೊಳ್ಳದಲ್ಲಿ ಹನಿ ನೀರು ಹರಿತಿಲ್ಲ. ಕೆಆರ್ಎಸ್ ಒಡಲು ಸಂಪೂರ್ಣವಾಗಿ ಬರಿದಾಗಿದ್ದು ಮಂಡ್ಯದ ರೈತರು ಕಂಗಾಲಾಗಿದ್ದಾರೆ. ಮಂಡ್ಯ ಜಿಲ್ಲೆಯ ರೈತರ ಬದುಕಲ್ಲಿ ಮಳೆರಾಯನು ಚೆಲ್ಲಾಟ ಆಡ್ತಿದ್ದಾನೆ. ಜೂನ್ ತಿಂಗಳಲ್ಲಿ 12% ಮಳೆ ಕುಂಠಿತವಾಗಿದೆ. ಏಪ್ರಿಲ್ ಟು ಜೂನ್ ತಿಂಗಳಲ್ಲಿ 204 ಮಿಲಿಮೀಟರ್ ಮಳೆ ಆಗಬೇಕಿತ್ತು. ಆದರೆ ಮಂಡ್ಯ ಜಿಲ್ಲೆಯಲ್ಲಿ ಆಗಿರೋದು 179 ಮಿಲಿಮೀಟರ್ ಮಳೆ ಮಾತ್ರ. ಮುಂಗಾರು ಶುರುವಾಗ್ತಿದ್ದಂತೆ 2.6 ಲಕ್ಷ ಹೆಕ್ಟೇರ್ನಲ್ಲಿ ಬಿತ್ತನೆ ಮಾಡೋದಕ್ಕೆ ಗುರಿ ಇಟ್ಕೊಳ್ಳಲಾಗಿತ್ತು. ಆದರೆ ಈ ಬಾರಿ ಮಳೆ ಕೈಕೊಟ್ಟಿದ್ರಿಂದ 11,330 ಹೆಕ್ಟೇರ್ನಲ್ಲಿ ಮಾತ್ರ ಬಿತ್ತನೆ ಮಾಡಲಿದೆ. ಈಗಾಗಲೇ ಜಲಾಶಯದ ನೀರು ಬರಿದಾಗಿರೋದ್ರಿಂದ ಬದಲಿ ಬೆಳೆ ಬೆಳೆಯುವಂತೆ ಅಧಿಕಾರಿಗಳ ಸೂಚನೆ ನೀಡುತ್ತಿದ್ದಾರೆ. ಭತ್ತ, ಕಬ್ಬಿನ ಬದಲಿಗೆ ದ್ವಿದಳ ಧಾನ್ಯ ಬೆಳೆಯುವಂತೆ ರೈತರಿಗೆ ಸೂಚನೆ ನೀಡಲಾಗುತ್ತಿದೆ. ಮಳೆ ಇಲ್ಲದೆ ಕಂಗಾಲಾಗಿರೋ ರೈತರು ಬರಗಾಲ ಘೋಷಣೆ ಮಾಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಪ್ರತಿ ಹೆಕ್ಟರ್ಗೆ 50,000 ಪರಿಹಾರ ನೀಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಈಗ ಈ ಸಾರಿ ಗ್ಯಾರಂಟಿ ಮಳೆ ಇಲ್ಲ ಅಂತ ತಜ್ಞರು ಹೇಳಿದ್ದಾರೆ. ದಯವಿಟ್ಟು ರೈತರು ಈಗ ಅಗ್ಗತಕ್ಕ ಜ್ಞಾನ ಹಾಕುವಂತ ಪರಿಸ್ಥಿತಿ ಬಂದಿದೆ. ಸರ್ಕಾರ ಈಗ ಒಣಗಿರುವಂಥ ಕಬ್ಬಿಗೆ ಪರಿಹಾರ ಕೊಡಲೇಬೇಕು, ಫ್ಯಾಕ್ಟ್ರಿ ಶುರು ಮಾಡಲೇಬೇಕು. ಈಗ ಬರಗಾಲ ಘೋಷಣೆ ಮಾಡ್ಬೇಕೀಗ ಅವರು. ಈಗ ಬರಗಾಲ ಘೋಷಣೆ ಮಾಡಿದವರೆ ನಾವು ಎಲ್ಲ ರೈತರು ನಾವು ಒಗ್ಗಟ್ಟಾಗಿ ಒಂದು ಹೋರಾಟ ಮಾಡ್ತೀವಿ. ಈ ಆಫೀಸ್ಗಳನ್ನು ಮುಚ್ಚುವ ಸನ್ನಿವೇಶ ಹೋಗ್ತೀನಿ ನಾವು. ಒಂದು ಮುಂಗಾರು ಹಂಗಾಮಿಗೆ ನಾವು ಮಂಡ್ಯ ಜಿಲ್ಲೆಯಲ್ಲಿ ತೊಗೊಂಡ್ರೆ ನಮಗೆ ಏಪ್ರಿಲಿಂದ ನಾವು ಇಲ್ಲಿವರೆಗೆ ಲೆಕ್ಕ ಹಾಕ್ತೀವಿ. ಯಾಕಂದರೆ ಪೂರ್ವ ಮುಂಗಾರಿನಲ್ಲಿ ನಮಗೆ ಕೆಲವು ಬೆಳೆಗಳು ಬೆಳೀತೀವಿ, ಎಸ್ಪೆಷಲಿ ಪಲ್ಸಸ್ನ ದ್ವಿದಳ ಧಾನ್ಯಗಳನ್ನ ಬೆಳಿತೀವಿ. ಸೊ ಹಂಗಾಗಿ ನಾವು ಏಪ್ರಿಲಿಂದ ಇಲ್ಲಿವರೆಗೆ ತೊಗೊಂಡ್ರೆ ನಮಗೆ 204 mm ಮಳೆ ಆಗಬೇಕಿತ್ತು. ಬಟ್ ಇಲ್ಲಿವರೆಗೆ 179 mm ಮಳೆ ಆಗಿದೆ. ಅಂದರೆ 12% ನಮಗೆ ಕೊರತೆ ಆಗಿದೆ. ಕೆಆರ್ಎಸ್ ಜಲಾಶಯದಲ್ಲಿ ದಿನದಿಂದ ದಿನಕ್ಕೆ ನೀರಿನ ಮಟ್ಟ ಪಾತಾಳಕ್ಕೆ ಕುಸಿತಾ ಇದೆ. ಇಂತಹ ಹೊತ್ತಲ್ಲಿ ತಮಿಳುನಾಡಿಗೆ ನೀರು ಹರಿಸುತ್ತಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಿದೆ. ಹೀಗಾಗಿ ಕೆಆರ್ಎಸ್ ಭೇಟಿ ನೀಡಿದ ವಿಪಕ್ಷ ನಾಯಕ ಆರ್ ಅಶೋಕ್ ಜಲಾಶಯದ ವೀಕ್ಷಣೆ ಮಾಡಿದ್ರು. ಈ ವೇಳೆ ಕಾವೇರಿ ನೀರಾವರಿ ನಿಗಮ ಅಧಿಕಾರಿಗಳ ಜೊತೆಗೆ ಚರ್ಚೆ ನಡೆಸಿದ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಮುಖ್ಯಮಂತ್ರಿನೇ ಸ್ವತಃ ಯಾರು ಬೆಳೆ ಬೆಳಿಬೇಡಿ, ನೀರಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ತಮಿಳ್ನಾಡಿಗೂ ಹೇಳ್ಬೇಕಾಯ್ತಲ್ಲ, ಇವರು ಧೈರ್ಯ ಇದ್ದಿದ್ರೆ ತಮಿಳ್ನಾಡು ರೈತರಿಗೂ ಹೇಳ್ಬೇಕಾಯ್ತು ಬೆಳೆ ಬೆಳಿಬೇಡಿ, ನಮ್ಮ ಥರ ನೀರಿಲ್ಲ ಅಂತ. ಅಲ್ಲಿ ಹೇಳಕ್ಕೆ ಧೈರ್ಯ ಇಲ್ಲ. ಗದಗ ಜಿಲ್ಲೆಯಲ್ಲೂ ಬರ ತಾಂಡವ. ಸದ್ಯ ನಾವು ಗದಗ ಜಿಲ್ಲೆಯ ಸಿರಟ್ಟಿ ತಾಲೂಕಿನ ಬೂದಿಹಾಳ ಗ್ರಾಮದಲ್ಲಿಯೂ ಕೂಡ ಇದ್ದೀವಿ. ಇಲ್ಲಿಯೂ ಕೂಡ ಪ್ರಮುಖ ಬೆಳೆಯಾಗಿ ಮುಂಗಾರು ಹಂಗಾಮಿನಲ್ಲಿ ಮೆಕ್ಕೆಜೋಳ ಕೂಡ ಬೆಳೆದಿದ್ರು. ಬೆಳೆದಂಥ ಬೆಳೆಯೂ ಕೂಡ ಜಮೀನಿನಲ್ಲೇ ಒಣಗಿ ಹಾಳಾಗಿ ಹೋಗ್ತಾ ಇದೆ. ಮಂಡ್ಯ ಮಾತ್ರವಲ್ಲ, ಇಡೀ ಕರುನಾಡಲ್ಲೇ ಬರ ಭೀಕರತೆ ಶುರುವಾಗಿದೆ. ಗದಗದಲ್ಲೂ ಜನರ ಪರಿಸ್ಥಿತಿ ಹೇಳತೀರದಂತಾಗಿದ್ದು ರೈತರು ಕಣ್ಣೀರು ಹಾಕ್ತಿದ್ದಾರೆ. ಪೂರ್ವ ಮುಂಗಾರು ಮಳೆ ಅಬ್ಬರಿಸಿದ್ರಿಂದ ಬಹುತೇಕರು ರೈತರು ಸಾಲ ಸೂಲ ಮಾಡಿ ಬಿತ್ತನೆ ಮಾಡಿದ್ರು. ಬಿತ್ತಿದ ಬೀಜಗಳೆಲ್ಲವೂ ಮೊಳಕೆಯೊಡೆದು ನಿಂತಿವೆ. ಆದ್ರೀಗ ಹನಿ ಮಳೆಯೂ ಆಗ್ತಿಲ್ಲ. ಹೀಗಾಗಿ ಬೆಳೆಗಳೆಲ್ಲ ಒಣಗೋದಕ್ಕೆ ಶುರುವಾಗಿದೆ. ಮೆಕ್ಕೆಜೋಳ, ಹೆಸರು ಬೆಳೆ ನೆಲಕಚ್ಚುತ್ತಿದ್ದು
ಸರ್ಕಾರ ಪರಿಹಾರ ನೀಡಬೇಕು ಅಂತ ಮನವಿ ಮಾಡ್ಕೊಂತಿದ್ದಾರೆ. ಮಳೆ ಇವತ್ತಾಗತ್ತೆ ನಾಳೆ ಆಗುತ್ತೆ ಅಂತ ಎಲ್ಲ ದಾರಿ ನೋಡಿದ್ರಿ ಸರ್. ಇದು ಮಳೆ ಏನು ಆಗ್ತಾ ಇಲ್ಲ ಸರ್. ಈಗ ರೈತರ ಪರಿಸ್ಥಿತಿ ಏನಾಗಿದೆ ಅಂದ್ರೆ 25ರಿಂದ 30 ಸಾವಿರ ರೂಪಾಯಿ ಹಾಕಿ ಹೊಲಕ್ಕೆ ಪೀಕ್ ಹಾಕಿ ಸರ್, ಅದು ಲುಕ್ಷಣೆ ಆಗೈತೆ ಸರ್. ಈಗ ಅದಕ್ಕೆ ಏನಾರು ಬರಗಾಲ ಘೋಷಣೆ ಮಾಡ್ಲಿಕ್ಕಂದ್ರೆ ಇವತ್ತಿಗೆ ಏನ್ರಿ ಈಗ ಬರಗಾಲ ಘೋಷಣೆ ಮಾಡ್ಲಿಕ್ಕಂದ್ರೆ ಉಗ್ರವಾದ ಹೋರಾಟ ಮಾಡೋಕೆ ರೆಡಿ ಇದ್ದೀವಿ ಸರ್ ರೈತರು. ಅತ್ತ ಕಲಬುರಗಿಯಲ್ಲೂ ಕೂಡ ಹನಿ ಮಳೆ ಆಗ್ತಾ ಇಲ್ಲ. ಹೀಗಾಗಿ ದಿಕ್ಕು ಕಾಣದಂತಾದ ಅನ್ನದಾತರು ದೇವರ ಮೊರೆ ಹೋಗಿದ್ದಾರೆ. ಚಿಂಚೋಳಿ ತಾಲೂಕಿನ ಗಂಗೂನಾಯಕ ತಾಂಡದ ನಿವಾಸಿಗಳು ಬುಟ್ಟಿ ಜಾತ್ರೆ ನಡೆಸಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಬಹುತೇಕ ಜಿಲ್ಲೆಗಳಲ್ಲಿ ಬರ, ಅಲ್ಲಲ್ಲಿ ಮಳೆಯ ಬರ. ನಿಜಕ್ಕೂ ಈ ಬಾರಿ ವರುಣದೇವ ಕಣ್ಣಾಮುಚ್ಚಾಲೆ ಆಟ ಆಡ್ತಿದ್ದಾರೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಬರದ ಕಾರ್ಮೋಡ ಆವರಿಸಿದೆ. ಆದರೆ ಅಲ್ಲಲ್ಲಿ ಮಾತ್ರ ಭರ್ಜರಿಯಾಗಿ ಮಳೆಯಾಗ್ತಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗ್ಗೆಯಿಂದಲೇ ವರುಣದೇವ ಅಬ್ಬರಿಸೋದಕ್ಕೆ ಶುರು ಮಾಡಿದ್ದಾನೆ. ಬೆಳಗಾವಿ ಖಾನಾಪುರ ತಾಲೂಕಿನಲ್ಲಿ ಕಳೆದ 3 ದಿನಗಳಿಂದ ನಿರಂತರವಾಗಿ ಮಳೆಯಾಗ್ತಿದೆ. ಹೀಗಾಗಿ ಸಾಲ ಮಾಡಿ ಬಿತ್ತನೆ ಮಾಡಿದ ರೈತರು ಫುಲ್ ಖುಷಿಯಾಗಿದ್ದಾರೆ. ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆಗೆ ಬೆಳಗಾವಿಯ ಮಂದಿ ಕಂಗಾಲಾಗಿದ್ದಾರೆ. ಇನ್ನು ಕೊಡಗು ಜಿಲ್ಲೆಯಲ್ಲೂ ಭರ್ಜರಿಯಾಗಿ ಮಳೆಯಾಗ್ತಿದೆ. ಈ ಬಾರಿ ಮಳೆಯ ಆಗಲ್ವೇನೋ ಅಂದ್ಕೊಂಡಿದ್ದ ಹೊತ್ತಲ್ಲಿ ಜಿಲ್ಲೆಯ ಹಲವು ಭಾಗಗಳಲ್ಲಿ ಎಡೆಬಿಡದೆ ಮಳೆ ಸುರಿತಾ ಇದೆ. ಹೀಗಾಗಿ ರೈತರು ಫುಲ್ ಖುಷಿಯಾಗಿದ್ದು ಕೃಷಿ ಚಟುವಟಿಕೆ ಶುರು ಮಾಡಿದ್ದಾರೆ. ಅಲ್ಲದೆ ಹಾರಂಗಿ ಜಲಾಶಯದ ಒಳ ಹರಿವಿನಲ್ಲೂ ನಿಧಾನವಾಗಿ ಏರಿಕೆ ಆಗ್ತಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಮಳೆರಾಯ ಕೃಪೆ ತೋರಿದ್ದಾನೆ. 2-3 ದಿನದಿಂದ ಉತ್ತಮ ಮಳೆಯಾಗ್ತಿದ್ದು ಕುಮಟಾ ತಾಲೂಕಿನ ದೇವಿಮನೆ ಘಟ್ಟದ ಬಳಿ ಗುಡ್ಡಗಳು ಬಾಯಿ ತೆರೆಯುವುದಕ್ಕೆ ಶುರುವಾಗಿದೆ. ಶಿರಸಿ ಕುಮಟಾ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತವಾಗಿದ್ದು ವಾಹನ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಭಾಸ್ಕೇರಿ ಹೊಳೆಯಲ್ಲಿ ಹೆಣಗಾಟ. ಸೇತುವೆ ಇಲ್ಲದೆ ಎದೆ ಎತ್ತರದ ನೀರಲ್ಲಿ ಹೆಣ ಸಾಗಾಟ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನಲ್ಲಿ ಭರ್ಜರಿ ಮಳೆಯಾಗ್ತಿದೆ. ಹೀಗಾಗಿ ಹಳ್ಳ ಕೊಳ್ಳಗಳೆಲ್ಲವೂ ಉಕ್ಕಿ ಹರಿತಾ ಇದ್ದು ಭಾಸ್ಕೇರಿ ಹೊಳೆ ತುಂಬಿ ತುಳುಕ್ತಾ ಇದೆ. ಇದು ದೊಡ್ಡ ಹಿತ್ಲು ಗ್ರಾಮಸ್ಥರನ್ನ ಕತ್ತಲ ಕೂಪಕ್ಕೆ ತಳ್ಳಿದೆ. 50 ಮನೆಗಳು ಇರುವಂತಹ ಈ ಊರಲ್ಲಿ ಮಳೆಗಾಲ ಶುರುವಾದ್ರೆ ರಸ್ತೆ ಸಂಪರ್ಕವೇ ಇರೋದಿಲ್ಲ. ಸೇತುವೆ ವ್ಯವಸ್ಥೆ ಇಲ್ಲದಿದ್ರಿಂದ ಎದೆ ಎತ್ತರದ ನೀರಲ್ಲೇ ಹರಸಾಹಸ ಪಡಬೇಕು. ಇದೇ ಈಗ ಹೆಣ ಸಾಗಿಸೋದಕ್ಕೂ ಸರ್ಕಸ್ ಮಾಡುವ ಸ್ಥಿತಿಗೆ ತಂದು ನಿಲ್ಲಿಸಿದೆ. 3 ದಿನದ ಹಿಂದೆ ಇದೇ ಊರಿನ ವ್ಯಕ್ತಿಯೊಬ್ಬರು ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ರು. ಅವರ ಮೃತದೇಹ ತರುವುದಕ್ಕೂ ಆಗದೆ ಮನೆಯವರು ಪರದಾಟ ನಡೆಸಿದ್ರು. ಯಾಕಂದ್ರೆ ಭಾಸ್ಕೇರಿ ಹೊಳೆ ಹುಚ್ಚೆದ್ದು ಹರಿತಾ ಇದ್ದು ಇದೇ ನೀರಲ್ಲಿ ಜೀವವನ್ನೇ ಪಣಕ್ಕಿಟ್ಟು ಹೆಣ ಸಾಗಿಸಿದ್ದಾರೆ. ನಮ್ಮ ಈ ದೊಡ್ಡ ಮಜಿರೆಗೆ ಯಾವ ಮೂಲದಲ್ಲೂ ರಸ್ತೆ ಸೌಕರ್ಯ ಇಲ್ಲ. ಈ ಸಮಸ್ಯೆಯನ್ನು ನಾವು ಅನೇಕ ವರ್ಷಗಳಿಂದ ಸ್ಥಳೀಯ ಶಾಸಕರಿಗೆ, ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರಿಗೆ ಎಲ್ಲ ಮನವಿ ಮಾಡಿದ್ರು. ಏನೂ ನಮಗೆ ಇನ್ನೂ ಆ ಒಂದು ಬ್ರಿಡ್ಜಿನ ಅಥವಾ ರಸ್ತೆಯ ಒಂದು ವ್ಯವಸ್ಥೆ ಆಗಲಿಲ್ಲ. ಈ ಊರಲ್ಲಿ ಸೇತುವೆ ನಿರ್ಮಾಣ ಮಾಡುವಂತೆ ಅದೆಷ್ಟೋ ಬಾರಿ ಮನವಿ ಸಲ್ಲಿಸಿದ್ದಾರೆ. ಜನನಾಯಕರಿಂದ ಹಿಡಿದು ಅಧಿಕಾರಿಗಳ ಮುಂದೆಯೂ ಬೇಡ್ಕೊಂಡಿದ್ದಾರೆ. ಆದರೆ ಇಲ್ಲಿನ ಜನರ ಪರದಾಟ ಮಾತ್ರ ನಿಂತಿಲ್ಲ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಶಾಸಕ ದಿನಕರ್ ಶೆಟ್ಟಿ, ಕಳೆದ ವರ್ಷವೇ ನಾನು ಆ ಜಾಗಕ್ಕೆ ಹೋಗಿದ್ದೆ, ಆದ್ರೆ ಅಲ್ಲಿನ ಸ್ಥಳೀಯರ ಖಾಸಗಿ ಜಾಗದಿಂದ ಸಮಸ್ಯೆ ಆಗ್ತಿದೆ ಅಂತಂದ್ರು. ಅಲ್ಲಿ ಬ್ರಿಡ್ಜ್ ಸೇತುವೆ ಮಾಡ್ಲಿಕ್ಕೆ ಹೊರಟಿದ್ವಿ ನಾವು. ನಾನೇ ಹೋಗಿದ್ದೆ, ಸ್ವತಃ ಹೋಗಿ ನೋಡಿದೆ. ಮತ್ತದು ಸಂಬಂಧಪಟ್ಟಂತ ಇಲಾಖೆ ಇಂಜಿನಿಯರ್ಗೆಲ್ಲ ಕರ್ಕೊಂಡು ಹೋಗಿ ತೋರಿಸಿದ್ದೆ. ಅವರೆಲ್ಲ ಎಸ್ಟಿಮೇಟ್ ಮಾಡಿದ್ರು. ಆದ್ರೆ ಅಲ್ಲಿ ಸ್ಥಳೀಯರು ಅಲ್ಲಿ ಪಾಸ್ ಮಾಡ್ಲಿಕ್ಕೆ ಬಿಟ್ಟಿಲ್ಲ. ಇದಕ್ಕೂ ಮಾಡ್ಲಿಕ್ಕೆ ರೆಡಿ ಇದ್ದೇವೆ, ಈಗಲೂ ರೆಡಿ ಇದ್ದೇವೆ. ಅಲ್ಲಿ ಸ್ಥಳೀಯ ಸಮಸ್ಯೆ ಇರೋದ್ರಿಂದ ಮಾಡ್ಲಿಕ್ಕೆ ಆಗ್ಲಿಲ್ಲ. ಒಟ್ನಲ್ಲಿ ಅಲ್ಲಲ್ಲಿ ಮಳೆಯಾಗ್ತಿದ್ರೆ ಬಹುತೇಕ ಜಿಲ್ಲೆಗಳಲ್ಲಿ ಬರ ತಾಂಡವವಾಡ್ತಾ ಇದೆ. ಹೀಗಾಗಿ ಇನ್ನಾದ್ರೂ ಮಳೆಯಾಗುತ್ತಾ ಅಂತ ಜನ ಕಣ್ಣರಳಿಸಿ ಕಾಯ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.